ಅನ್ವರ್ ಮಾಣಪಾಡಿಗೆ 150 ಕೋಟಿ ಆಮಿಷದ ವಿಚಾರ ರಾಜ್ಯದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ. ಸ್ವಪಕ್ಷದವರಿಗೆ 150 ಕೋಟಿ ಆಮಿಷ ಒಡ್ಡಿದ್ದಾರೆ ಎನ್ನುವಂತ ವಿಚಾರ ಇದು. ಸಿಎಂ ಆರೋಪಕ್ಕೆ ಅನ್ವರ್ ಮಾಣಿಪಾಡಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ನನ್ನ ಮನೆಗೆ ಬಂದೇ ಇಲ್ಲ. ಮಂಗಳೂರಿನಲ್ಲಿ ಟಿವಿ9ಗೆ ಅನ್ವರ್ ಮಾಣಿಪಾಡಿ ಕೊಟ್ಟಂತ ಹೇಳಿಕೆ ಇದು. ಅನ್ವರ್ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಾರೆ. 150 ಕೋಟಿ ಅವರಿಗೆ ಆಫರ್ ಮಾಡಲಾಗಿತ್ತು ಅಂತ ಆರೋಪಗಳೇನು ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಈ ವರದಿ ಕೊಟ್ಟಿದ್ದು 2012-13ರಲ್ಲಿ. ಆಗ ವಿಜಯೇಂದ್ರರವರು ಸೀನ್ ನಲ್ಲೇ ಇರಲಿಲ್ಲ. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಹೆಸರು ಮಾತ್ರ ಕೇಳಿದ್ದೆ ಅಷ್ಟೇ, ಭೇಟಿ ಕೂಡ ಆಗಿರಲಿಲ್ಲ. ಅವರು ಉಪಾಧ್ಯಕ್ಷರಾಗಿದ್ದಾಗ ನಾನು ಚರ್ಚೆ ಮಾಡಿದ್ದೆ. ನಮ್ಮ ಸರ್ಕಾರ ಇದ್ದಾಗ ಅವರ ಬಳಿ ಚರ್ಚೆ ಮಾಡಿದ್ದೆ. ವರದಿಗೆ ತಡೆಯೊಡ್ಡಿದ್ದವರ ವಿರುದ್ಧ ಕಿಡಿಕಾರಿದಂತೂ ನಿಜ. ನಿಮ್ಮ ಅಪ್ಪಾಜಿಯವರು ಯಾಕೆ ಮಂಡನೆ ಮಾಡ್ತಿಲ್ಲ, ಈಗಲಾದ್ರೂ ಮಂಡನೆ ಮಾಡಬಹುದಲ್ಲ ಅಂತ ಹೇಳಿದ್ದೆ ಅಷ್ಟೇ. 150 ಕೋಟಿ ಬಗ್ಗೆ ಅವರು ಏನೂ ಹೇಳಿಲ್ಲ. ನಾನು ಕಷ್ಟಪಟ್ಟು ವರದಿಯನ್ನು ಕೊಟ್ಟಿದ್ದೆ, ತಡೆ ಒಡ್ಡಿದ್ರು ಅಂತ ಟಿವಿ9ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತನಾಡಿಸಿದ್ದಾರೆ. ಅನ್ವರ್ ಮಾಣಿಪಾಡಿ ಅವ್ರನ್ನ ಏನ್ ಹೇಳಿದ್ದಾರೆ ಕೇಳೋಣ. ಯಾಕೆ ಇಷ್ಟು ಕಷ್ಟ? ಟಿವಿ9 ಜೊತೆ ಇವಾಗ ಅನ್ವರ್ ಮಾಣಿಪಾಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅನ್ವರ್ ಮಾಣಿಪಾಡಿ ಅವರೇ, ಇವಾಗ ನೀವು ಆ ಸಂದರ್ಭದಲ್ಲಿ ವರದಿ ಎಲ್ಲ ಕೊಟ್ಟಿದ್ರಿ, ಅದು ಸಾಕಷ್ಟು ವಿಚಾರಗಳು ಚರ್ಚೆಗೆ ಗ್ರಾಸ ಇತ್ತು. ಈಗ ಹೊಸ ವಿಚಾರ ಅಂತ ಹೇಳಿದರೆ CM ಸಿದ್ದರಾಮಯ್ಯ ಹೇಳಿರುವಂಥದ್ದು 150 ಕೋಟಿ ಹಣವನ್ನು ವಿಜಯೇಂದ್ರ ಅವರು ಅನ್ವರ್ ಮಾಣಿಪಾಡಿಗೆ ಲಂಚ ಕೊಡಲಿಕ್ಕೆ ಬಂದಿದ್ದರು, ಸೊ ಅವ್ರನ್ನ ಮನೆಯಿಂದ ಓಡಿಸಿದ್ರಿ ಅಂತ ಹೇಳಿ ನೀವೇ ಉಲ್ಲೇಖಿಸಿದ್ರಿ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥ. ಇದ್ರ ಬಗ್ಗೆ ನೀವು ಫಸ್ಟ್ ರಿಯಾಕ್ಷನ್ ಏನು ಕೊಡ್ತೀರಿ? ಮೊದಲಾಗಿ ವಿಜಯೇಂದ್ರ ನನ್ನ ಮನೆಗೆ ಬಂದೇ ಇಲ್ಲ. ಮತ್ತು ನಾನು ಈ ರಿಪೋರ್ಟರ ವರದಿಯನ್ನು ಕೊಟ್ಟದ್ದು 2012-13ರಲ್ಲಿ. ಆ ಕೊಟ್ಟಾಗ ವಿಜಯೇಂದ್ರರು ಸೀನಿಯರೇ ಇಲ್ಲ. ಅವರು ಯಾರು ಅಂತ ತಿಳ್ಕೊಂಡು ನಮ್ಗೆ ಗೊತ್ತಿಲ್ಲ, ಹೆಸರು ಮಾತ್ರ ಕೇಳಿಲ್ಲದೆ ಅವರು ಭೇಟಿ ಕೂಡ ಆಗಿದ್ದಿಲ್ಲ ಆಗ. ಹಾಗಿರ್ಬೇಕಾದ್ರೆ ಅವರು ಯಾವಾಗ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದು ನಾನು, ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಅವ್ರು ಡಿಸ್ಕಸ್ ಮಾಡಿದ್ದೆ. ಆಗ ನಾನು ಯಾರೆಲ್ಲ ನನಗೆ ತಡೆ ಹೊಡುತ್ತಾರೋ ಅವ್ರ ಮೇಲೆ ಕಿಡಿಕಾರಿದ್ದು ನಿಜ. ಹಾಗೆ ನಾನು ಕೇಳಿದೆ ಹೊರತು, ಯಾಕೆ ನಮ್ಮ ಸರ್ಕಾರ ಇರಬೇಕಾದ್ರೆ ಈಗ ನಿಮ್ಮ ಅಪ್ಪಾಜಿಯವರು ಯಾಕೆ ಇದು ಮಾಡ್ತಾಯಿಲ್ಲ, ನನ್ನ ರಿಪೋರ್ಟ್ ಮಂಡನೆ ಮಾಡ್ತಾಯಿಲ್ಲ, ಈಗ ಅದು ಮಂಡನೆ ಮಾಡ್ಬೋದಲ್ಲ ಅಂತೇಳಿ ಭಾಳಷ್ಟು ಮಾತಾಡಿದ್ದೇನೆ ಹೊರತು 150 ಕೋಟಿ ಕೊಡ್ಲಿಕ್ಕೆ ಬಂದು ಅದೇ ನಂಗೆ ಹೇಳಿಲ್ಲ. ಇವಾಗ ನೀವು BJP ಗೌರ್ಮೆಂಟ್ ಅಂದರೆ ಇತ್ತೀಚೆಗೆ ಇರುವಂಥ ಸಂದರ್ಭದಲ್ಲಿ, ಅಂದರೆ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ CM ಆಗಿರುವಂಥ ಸಂದರ್ಭದಲ್ಲಿ ನೀವು ಕೂಡ ಟಿವಿ9 ಜೊತೆನೂ ಕೂಡ ಒಂದು ಮಾತಾಡ್ತಾ ಹೇಳಿದ್ರಿ. ಅಂದರೆ ಆ ಸಂದರ್ಭದಲ್ಲಿ ಆಗಿರುವಂಥದ್ದನ್ನ ಈಗಲಾದರೂ ನೀವು ತನಿಖೆಗೆ ಕೊಡಬೇಕು, ನಮ್ಮ ಈ ಗೌರ್ಮೆಂಟ್ ಇರುವಾಗ ಸೊ ಇವರೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತೇಳಿ ಆಗಿನ BJP ಗೌರ್ಮೆಂಟ್ ವಿರುದ್ಧನೂ ಕೂಡ ನೀವು ಚಾಟಿ ಬೀಸಿದ್ರಿ. ಸೊ ಆ ಟೈಮಿಂದ ಏನಿತ್ತು? ಆ ಟೈಮಲ್ಲಿ ಯಾರು ವಿಜಯೇಂದ್ರ ಅವರು ಇಂಥ ಸಂಪರ್ಕ ಈ ಥರದ್ದು ಏನಾರು ನಡೆದಿತ್ತು? ಅದು ಸತ್ಯ. ನಾನು ಹೇಳಿದಿಲ್ಲ, ಯಾರ್ಯಾರು ತಡೆ ಒಡ್ಡುತ್ತಾರೋ, ಯಾರೋ ಇದು ಮಾಡ್ತಾರೆ, ನಾನು ಭಾಳ ಕಷ್ಟಪಟ್ಟು 7,000 ಪುಟಗಳ ರಿಪೋರ್ಟ್ ಕೊಟ್ಟ ನಂತರ ಅದ್ರ ಯಾವುದೂ ಸುಳ್ಳಿಲ್ಲ. ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ದಿದ್ದೇನೆ ಆ ಒಂದು ರಿಪೋರ್ಟನ್ನು ಹಿಡ್ಕೊಂಡು ಹೋಗಿ. ಈಗಲಾದರೂ ಅದು ಯಾಕೆ ತಡೆ ಒಡ್ಡಿದ್ದಲ್ಲಿ ಮಾತಾಡಿದರೆ ಕಿಡಿಕಾರಿದ್ದೇನೆ, ಅದು ಸತ್ಯ. ಆಗ ವಿಜಯೇಂದ್ರವರು ಉಪಾಧ್ಯಕ್ಷರಾಗಿದ್ದರು, ಅವತ್ತು ಕೂಡ ಮಾತಾಡಿದ ವಿಷಯವನ್ನು ಮಾತಾಡಿ ಈಗಲಾದರೂ ನಾವು ಮಾಡಬೇಕೆಂದು ಹೇಳಿದ್ದೆ ನಾನು. ಅವ್ರು ಯಾಕೆ ಆ ಟೈಮಲ್ಲಿ ಮಾಡಲಿಲ್ಲ BJP ಅವರು ನೀವು ಹೇಳಿದಾಗ? ಅಂದರೆ ಈಗಿನ ಇತ್ತೀಚಿನ ಗೌರ್ಮೆಂಟ್ ಇದ್ದಾಗಲೇ ಕಡೆಗೋದು ಮಂಡನೆ ಆದ್ದು. ಇತ್ತೀಚೆಗೆ ಇದ್ದಾಗ ಯಡಿಯೂರಪ್ಪರೇ ಅದನ್ನು ಮಂಡನೆ ಮಾಡಿದ್ರು ನನ್ನ ರಿಪೋರ್ಟನ್ನು. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು. ಇನ್ನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಸದ್ದು ಮಾಡಿತು. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ರು. ಏನು ಹೇಳಿದ್ರು ಕೇಳೋಣ. ಲೆಟರ್ ಬರೀತಾರೆ ಯಾರು? ಬಿಜೆಪಿಯ ವಕ್ತಾರರು, ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು. ಏನಂತ ಬರೀತಾರೆ ಅಂದ್ರೆ, ನಾನು ಒಂದು ರಿಪೋರ್ಟ್ ಮಾಡಿದ್ದೀನಿ ವಕ್ಫ್ ಸ್ಕ್ಯಾಮ್ದು. 2.3 lakh crores ಸ್ಕ್ಯಾಮ್ ಇದೆ. ಕಾಂಗ್ರೆಸ್ನವರೆಲ್ಲರೂ ಇದ್ದಾರೆ, ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದ್ದಾರೆ. ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು, ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು. ಅಂದ್ರೆ ಯಾರು? ಇಂದಿನ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವ್ರಿಗೆ ಕಳಿಸಿದ್ರು. ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು. ಬಹಳ ಸ್ಪಷ್ಟವಾಗಿ ಇದೇ ಮಾಣಿಪಾಡಿ ಅವರು ಹೇಳ್ತಾರೆ, ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವರು ಬಂದಿದ್ರು. ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ, ಇದರಲ್ಲಿ ಎಲ್ಲರೂ ಶಾಮೀಲಿದ್ದಾರೆ, ಬಿಟ್ಬಿಡ್ಲಿಕ್ಕೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ. BJP ಪ್ರೆಸಿಡೆಂಟ್ ಅವರು, ಇವಾಗಿನ ಪ್ರೆಸಿಡೆಂಟ್ ಅವರು 150 ಕೋಟಿ ರೂಪಾಯಿ ಯಾರ ಹಿತಾಸಕ್ತಿ ಕಾಪಾಡಲಿಕ್ಕೆ ಕೊಡ್ಲಿಕ್ಕೆ ಹೋಗಿದ್ರು. ಅವ್ರೇನ್ ಹೇಳ್ತಾರೆ, ನಿಮಗೆ ಈ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನಿಮ್ಗೆ ಚಿಕಿತ್ಸೆ ಕೂಡ ದುಡ್ಡಿಲ್ಲ,
ನೀವು ಒಂದು ಸಂಖ್ಯೆ ಹೇಳಿ, ಆ ಸಂಖ್ಯೆ ಪ್ರಕಾರ ನಾವು ನಿಮಗೆ ದುಡ್ಡು ಮುಟ್ಟಿಸ್ತೀವಿ. ಇದು ನನ್ನ ಮಾತಲ್ಲ, ಈ ಮಾತು ಬಿಜೆಪಿಯವರ ವಕ್ತಾರರದು, ಕಮಿಷನಿನ ಅಧ್ಯಕ್ಷರದು. ಯಾರ ವಿರುದ್ಧ? ಅಂದಿನ ಮುಖ್ಯಮಂತ್ರಿಯರ ವಿರುದ್ಧ. ಇನ್ನು ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಅನ್ವರ್ ಮಾಣಿಪಾಡಿ ತಳ್ಳಿ ಹಾಕಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಾನು ಈ ಕೊಟ್ಟ ವರದಿ ಇದೆಯಲ್ಲ, ಅದು 7,000 ಪುಟಗಳದ್ದು. ಭಾಳಷ್ಟು ಕಷ್ಟಪಟ್ಟು ಎಲ್ಲ ಕಡೆ ಸಂಗ್ರಹ ಮಾಡಿ, ವಿಷಯಗಳ ಸಂಗ್ರಹ ಮಾಡಿ ಆ ರಿಪೋರ್ಟ್ ಕೊಟ್ಟಿದ್ದೇನೆ. ಅದರ ಮೇಲೆ ಯಾರೆಲ್ಲ ತಡೆ ಒಡ್ಡುತ್ತಾರೋ, ಯಾರೆಲ್ಲ ತಡೆ ಒಡ್ಡಿದ್ದಾರೆ ವಿಷಯ ಬಗ್ಗೆ ನಾನು ಎಲ್ಲರ ಮೇಲೂ ಕಿಡಿಕಾರಿದ್ದೇನೆ. ಆಗ ನಮ್ಮ ಸರ್ಕಾರ ಇದ್ದಾಗ ನಾನು ಮಾಡಿದಾಗ ಕೇವಲ ಎರಡು ತಿಂಗಳಿರುವತ್ತಿಗೆ ಅದು ವರದಿ ಕೊಟ್ಟಿದ್ದೆ. ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದರಂತೆ ಕಾಂಗ್ರೆಸ್ನವರು ಬಂದಿದ್ದರು. ಈಗ ಕಡೆಗೆ ಅದು ಮಂಡನೆ ಆದ್ದು ನಮ್ಮ ಸರ್ಕಾರ ಇರಬೇಕಾದ್ರೇ. ನನಗೆ ಅಂದು 2012-13 ನನಗೆ ವಿಜೇಂದ್ರ ಯಾರನ್ನು ಕೂಡ ಗೊತ್ತಿಲ್ಲ ಇತ್ತು. ಅವರೊಡನೆ ಮಾತಾಡಿದ್ದು ನಾನು 8ನೇ ಸಲವನ್ನು ನಮ್ಮ ಯಡಿಯೂರಪ್ಪ ಅವರು CM ಆಗಿದ್ದಾಗ ಅವ್ರ ಜೊತೆ ಮಾತಾಡಿದ್ದೆ ನಾನು. ಅದು ಆಫೀಸಲ್ಲಿ. ನನ್ನ ಮನೆಗೆ ಅವರು ಯಾವಾಗಲೂ ಬಂದಿಲ್ಲ. ಆಗ ನಾನು ಹೇಳಿದೆ, ನಾನು ಏನು ಮಾಡಿದ್ದು. ಆಗ ಅವರು ಒಂದು ಮಾತು ಹೇಳಿದ್ರು, ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ನೊಂದಿದ್ದೀರಾ, ಈಗಲೂ ಅದ್ರ ಫೈಟ್ ಮಾಡ್ತಾ ಹೋಗ್ತಿದ್ರೆ ನೀವೇನು ಯಾಕೆ ಇಷ್ಟು ಕಷ್ಟಪಡ್ತೀರಾ ಅನ್ನೋ ಮಾತನ್ನು ಕೂಡ. ಇನ್ನು ವಿಜಯೇಂದ್ರನಿಂದ 150 ಕೋಟಿಯ ಅಮಿತ್ ಶಾ ಆರೋಪದ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದು, ಕಾಂಗ್ರೆಸ್ ನಾಯಕರಿಗಾಗಲೇ ಅದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಮಾಣಿಪಾಡಿ ಇದೀಗ ಮಾತನ್ನ ಬದಲಾಯಿಸ್ತಾ ಇದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಎಂಬ ವಿಡಿಯೋ ಕೂಡ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. BY ವಿಜಯೇಂದ್ರ ಅವರ ಮನೆಗೆ ಹೋಗಿದ್ರು, ಅಮಿತ್ ಶಾ ಮಾಡಿದ್ದಾರೆಂದು ಅವರೇ ಹೇಳಿದ್ದಾರೆ. ಈಗ ಉಲ್ಟಾ ಹೊಡಿತಿದ್ದಾರೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಹೇಳ ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡಬೇಕು ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ಕಾಣಿಸುತ್ತೆ.